ನಮಸ್ಕಾರ. ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಗಿ. ಇದೀಗ ಮುಖ್ಯಾಂಶಗಳು. ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ 65ನೇ ಮಹಾಪರಿನಿರ್ವಾಣ ದಿನಾಚರಣೆ. ಡಾಕ್ಟರ್ ಅಂಬೇಡ್ಕರರು ಇರದಿದ್ದರೆ ಇಂದು ದೇಶದ ಸ್ಥಿತಿ ಏನಾಗುತ್ತಿತ್ತು? ಸಭೆಯಲ್ಲಿ ಮುಖಂಡರ ಅಭಿಮತ. ಜಾನಪದ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಪ್ರೊಫೆಸರ್ KN ಗಂಗಾನಾಯಕ್ ಸಾಹಿತ್ಯ ಸಂಘಕ್ಕೆ ಭೇಟಿ. ಜನಪದ ವಿಶ್ವವಿದ್ಯಾಲಯದ ಏಳಿಗೆಗೆ ಸಹಕಾರ ನೀಡುವ ಭರವಸೆ. ಸಂಘದಿಂದ ಸನ್ಮಾನ. ಜಿಲ್ಲಾಡಳಿತದ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆ. ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ DC ರಾಮಚಂದ್ರನ್ ಆರ್. ಡಾಕ್ಟರ್ ಸುನೀತಾ ಕೂಡ್ಲಿಕರ್ಗೆ ರಾಷ್ಟ್ರೀಯ ಸೀನಿಯರ್ ಫೆಲೋಶಿಪ್ ಪ್ರಶಸ್ತಿ. ಕನ್ನಡ ಸಾಹಿತ್ಯದಲ್ಲಿ ಫೆಲೋಶಿಪ್ ಪ್ರಶಸ್ತಿ ಪಡೆದ ರಾಜ್ಯದ ಏಕೈಕ ಯುವ ಮಹಿಳಾ ಸಾಹಿತಿ ಡಾಕ್ಟರ್ ಕೂಡ್ಲಿಕರ್. ಜನಪದ ಪರಿಷತ್ ವತಿಯಿಂದ ಹರ್ಷ. ವಾರ್ತೆಗಳ ವಿವರ. ಸಂವಿಧಾನ ಶಿಲ್ಪಿ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 65ನೇ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಆಚರಣೆ ಮಾಡಲಾಯಿತು. ಸಂಜೆ 4 ಗಂಟೆಯಿಂದ ಆರಂಭವಾದ ಬಹಿರಂಗ ಸಭೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದರು. ವಿವಿಧ ಮುಖಂಡರಿಂದ ಹಾಗೂ ಪೂಜ್ಯರಿಂದ ಉಪನ್ಯಾಸಗಳು ಜರುಗಿದವು. ಬಹಿರಂಗ ಸಭೆಯಲ್ಲಿ ಬೌದ್ಧ ಅಭಿಮಾನಿಗಳು, ಭೀಮಾಭಿಮಾನಿಗಳು ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಪ್ರಮುಖರು ಪಾಲ್ಗೊಂಡಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸದಿದ್ದರೆ ಇಂದು ನಮ್ಮ ಬದುಕು ಹೇಗಿರುತ್ತಿತ್ತು ಎಂಬುದನ್ನು ವಿಚಾರ ಮಾಡಬೇಕಾಗಿದೆ. ಬಾಬಾ ಸಾಹೇಬರಿಗೆ ಏಕೆ ಸಂವಿಧಾನ ರಚಿಸಲು ಅವಕಾಶ ನೀಡಿದ್ರು? ಅದಕ್ಕೆ ಅವರು ಸಮರ್ಥರಾಗಿದ್ದರು. ಎಲ್ಲವನ್ನು ಕ್ರೋಢೀಕರಿಸುವ ಶಕ್ತಿ ಅವರಲ್ಲಿತ್ತು. ಅವರ ಇತಿಹಾಸ ಓದಿದಾಗ ಮೈ ಜುಮ್ ಎನ್ನುತ್ತದೆ. ಅವರೊಬ್ಬ ಸಾಮಾಜಿಕ ವೈದ್ಯರಾಗಿದ್ದರು. ತುಳಿತಕ್ಕೊಳಗಾದವರನ್ನ, ಅಸ್ಪೃಶ್ಯರನ್ನ ಮೇಲೆತ್ತಲು ನಿರಂತರವಾಗಿ ಪ್ರಯತ್ನ ಮಾಡಿದ್ರು ಎಂದು ಧಾರವಾಡದ ಪ್ರೊಫೆಸರ್ ಅರವಿಂದ್ ಮೂಲಿಮನಿಯವರು ನುಡಿದರು. ಇದೇ ವೇಳೆ ಕಾರ್ಯಕ್ರಮದ ಸಂಯೋಜಕರಾದ ರಾಜು ಕಡ್ಯಾಳ್, ಮುಖಂಡರಾದ ಅನಿಲ್ ಕುಮಾರ್ ಬೆಲ್ದಾರ್, ಉಮೇಶ್ ಅರಳಿಕರ್, ಬಕ್ಕಪ್ಪ ದಂಡಿನ್, ಶ್ರೀಪತ್ರಾವ್ ದೀನೆ, ಜೀವನ್ ಬುಡ್ತಾ, ಪ್ರದೀಪ್ ನಾಟೇಕರ್, ಅಂಬದಾಸ್ ಗಾಯಕ್ವಾಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ. ಜೈ ಭೀಮ್, ಜೈ ಸಂವಿಧಾನ್. ವಂದನೆಗಳು. ಮಹಾಕಾರುಣಿಕ ತಥಾಗತ ಗೌತಮ್ ಬುದ್ಧ, ವಿಶ್ವರತ್ನ, ವಿಶ್ವವಿಜ್ಞಾನಿ, ಜಗತ ಕಂಡ ಅದ್ಭುತ ಜ್ಞಾನಿ ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಎಲ್ಲ ಮಹಾಪುರುಷರನ್ನ ನೆನೆಸ್ತಾ ಈ ವೇದಿಕೆ ಮೇಲೆ ಹೋರಾಟ ಜೊತೆಯಲ್ಲಿ ಸದಾ ಬೆನ್ನೆಲುಬಾಗಿ ನಿಂತಕ್ಕಂಥ ಅಮೃತರಾವ್ ಚಿಂಕೋಳವರೇ ಹಾಗೂ ಈ ಒಂದು ಮಾಡಕ್ಕೆ ಸಾಧ್ಯ ಆದ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಅನೇಕ ಗೆಳೆಯರು ಇಲ್ಲಿ ಎಷ್ಟು ಮಂದಿ ವೇದಿಕೆ ಮೇಲೆ ಕೂತಾರೆ, ಕಳೆದ 20 ವರ್ಷ 30 ವರ್ಷ ಯುವಕರು ಎಲ್ಲ ಬಂಧುಗಳು. ಯಾಕಂದ್ರೆ ಇವರೇ ಇವತ್ತು ಕಾಪಾಡ್ತಕ್ಕಂಥ ದಲಿತ ಸಂಘಟನೆಗಳು. ಇವತ್ತು ನಿಮ್ಮ ಅಣ್ಣತಮ್ಮರು, ನಮ್ಮ ನೌಕರಸ್ಥರು, ನಮ್ಮ ಬಾಂಧವರು ಸುಖ ಜೀವನದಿಂದ ನೆಮ್ಮದಿಯಲ್ಲಿದ್ದಾರೆ ಅಂದರೆ ರಾಜ್ಯದ ದಲಿತ ಸಂಘಟನೆಗಳ ಕಾರಣ ಬಂಧುಗಳೇ. ಇದು ತಪ್ಪು. ಆದರೆ ಇವತ್ತು ಎಲ್ಲರ ವಿಚಾರ ಬಾಬಾ ಸಾಹೇಬ್ ರಥವನ್ನು ಹೇಳ್ಕೊಂಡು ಹೋಗಬೇಕಾಗಿದೆ. ನಾವು ಬಾಬಾ ಸಾಹೇಬ್ ಮರ್ಯಾದೆ ಮುಖ್ಯ. ನಮ್ಮ ಹೋರಾಟವು ಆತ್ಮಗೌರವ, ನಮ್ಮ ಘನತೆಗಾಗಿ ಯುದ್ಧಗಳು ಗೆಲ್ಲುವುದಕ್ಕಿಂತ 1000 ಯುದ್ಧಗಳು ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಗೆಲ್ಲುವುದು ಉತ್ತಮವಾಗಿದೆ ಬಂಧುಗಳೇ. ಈ ಒಂದು ಬೃಹತ್ ಸಭೆಯ ವೇದಿಕೆಯ ಮೇಲೆ ನಾವೆಲ್ಲರೂ ಮೊಟ್ಟ ಮೊದಲನೆಯದಾಗಿ ನಾನು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ವೇದಿಕೆಯ ಅಧ್ಯಕ್ಷರಾದಂಥ ಬಂತೇಜಿ ಅವರೇ, ದ ಮೋಸ್ಟ್ ಡೆಲಿವರ್ ಸ್ಪೀಚ್ ಹ್ಯಾಸ್ ಬಿನ್ ಡೆಲಿವರ್ಡ್ ಆಸ್ ಎ ಇನಾಗ್ರಲ್ ಅಡ್ರೆಸ್. ನಿಮ್ಮ ಬದುಕು ಹೇಗಿರುತ್ತಿತ್ತು ಅನ್ನೋ ದೊಡ್ಡ ಪ್ರಶ್ನೆ. ಬಾಬಾ ಸಾಹೇಬರು ಈ ದೇಶದಲ್ಲಿ ಹುಟ್ಟಿ ಇಡೀ ಜಗತ್ತಿಗೆ ಖ್ಯಾತರಾದಂಥ ಕೀರ್ತಿ ಸಲ್ಲಬೇಕಾದಾಗೆ ಬಾಬಾ ಸಾಹೇಬರು ಹೋರಾಡಿದ ನೆಲೆಗಟ್ಟು ಯಾವುದು? ಬಾಬಾ ಸಾಹೇಬರು ಈ ಭಾರತ ದೇಶಕ್ಕೆ ಸಂವಿಧಾನವನ್ನ ರಚಿಸಲಿಕ್ಕೆ ಅವರಿಗೆ ಯಾಕೆ ಕೊಟ್ಟರು? ಅವರ ವಿದ್ವತ್ತದ ನೆಲೆಗಟ್ಟೇನು? ಅವರು ಪಡೆದುಕೊಂಡ ಶಿಕ್ಷಣದ ಅರ್ಹತೆಗಳೇನಿತ್ತು? ಜ್ಞಾನದ ಸಂಕೋಲೆ ಎಷ್ಟಿತ್ತು? ಎಲ್ಲವನ್ನು ಕ್ರೋಢೀಕರಿಸುವಂತ ಅವಕಾಶ ಬಾಬಾ ಸಾಹೇಬರಿಗೆ ಹೇಗೆ ಬಂತು ಅನ್ನೋದನ್ನ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕಾಗಿದೆ.
ಅವರು ಹುಟ್ಟಿದ್ದು ಅವರು ಬೆಳೆದಿದ್ದು ನಾನು ಇತಿಹಾಸ ಹೇಳಿದ್ರೆ ನನಗೆ 3 ತಾಸು ಬೇಕು. ನನಗೆ ಕೊಟ್ಟ ಅವಧಿ ಅರ್ಧ ತಾಸು, ಅದರಲ್ಲಿ ಈಗ 5-6 ನಿಮಿಷ ಹೋಯಿತು. ಹೀಗಾಗಿ ಕೆಲವೊಂದು ವಿಚಾರಗಳನ್ನು ಅನಿವಾರ್ಯತೆ ಅಲ್ಲ, ಅವಶ್ಯಕತೆಗೆ ಅನುಗುಣವಾಗಿ ನಾನು ಮಾತಾಡಬೇಕಾಗುತ್ತೆ. ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಜಾತಿ ವ್ಯವಸ್ಥೆಯ ಸುಳಿ ಹೇಗಿತ್ತು, ಜಾತಿ ವ್ಯವಸ್ಥೆಯ ಒಳ ಹಂತ ಯಾವುದಿತ್ತು ಅನ್ನೋದು ಕಂಡುಹಿಡಿದವರು ಈ ಜಗತ್ತಿನಲ್ಲಿ, ಈ ದೇಶದಲ್ಲಿ ಬಾಬಾ ಸಾಹೇಬರು ಮೊದಲಿಗರು. He is to be declared as a social doctor. ನೋಡಿ, ಅವ್ರ ನೆಲಗಟ್ಟು ಎಷ್ಟು ಸ್ಪಷ್ಟ ಇತ್ತಂದ್ರೆ oppressed, depressed, suppressed sections of the Indian society. Oppressed, depressed, suppressed, limited, omitted sections of the Indian society. Discriminated, exploited, marginalized sections of the society. Humiliated, exploited, dominated sections of the society. ಎಷ್ಟದು ಲೆಕ್ಕ ಹಾಕ್ರಿ. बाबा साहब अम्बेडकर जी के इस स्टेच्यू के पास में यह जाहिर सभा का आयोजन किया गया है, जो बाबा साहब अम्बेडकर जी के मिशन को ऊपर उठाने में सहायक साबित हो, बाबा साहब के मिशन को मंजिल तक पहुंचाने में सहायक साबित हो। बाबा साहब अम्बेडकर जी ने जो हमें धम्म दिया, ये धम्म दुनिया में शांति का संदेश, करुणा का संदेश, ममता का संदेश, बंधुता का संदेश, न्याय का, हक अधिकार की बात करने वाला, संदेश देने वाला बुद्ध का धम्म परम पूज्य बोधिसत्व डॉक्टर बाबा साहब अम्बेडकर जी ने हमें दिया है। आज दलित संघर्ष समिति के द्वारा बाबा साहब के आदर्शों को ऊपर उठाने का प्रयास किया जा रहा है। हमें संगठित होने की आवश्यकता है। बाबा साहब अम्बेडकर जी कहते हैं, शिक्षित बनो, संगठित रहो, संघर्ष करो। मुझे लगता है कि हम लोग ज्यादा शिक्षित हो गए, ज्यादा शिक्षित होने का परिचय दे रहे हैं। ये हमारे लिए ठीक नहीं है, हमारे समाज के लिए सही नहीं है। शिक्षित बनो, लेकिन इसका मतलब ये नहीं कि ज्यादा शिक्षित बनो, क्योंकि ज्यादा शिक्षित हो और मेरे देश के ऊपर की बात हो तो मैं अपने समाज के पक्ष लूंगा, मैं देश का पक्ष नहीं लूंगा। लेकिन यदि मेरे देश की बात हो और मेरी बात हो तो मैं अपने देश का पक्ष लूंगा, मैं मेरा पक्ष नहीं लूंगा। ये बात तो हमें समझने और जानने की आवश्यकता है। इतना बड़ा समाज, इस समाज में हमारा क्या अस्तित्व है? ये समाज है इसलिए हम हैं। आज दलित संघर्ष समिति के द्वारा, दलित का मतलब कोई नाम नहीं है, ये बात को समझने और जानने की जरूरत है। दलित कौन है? जो दबा हुआ, जिनके साथ शोषण हुआ है, जिनके साथ अत्याचार हुआ है, जिनको सदियों से गुलाम बना के रखा गया है, जिनके हक अधिकारों को छीना गया है, चाहे वो शिक्षा हो, चाहे धन हो, चाहे शस्त्र हो। हमारे इस देश में शिक्षा, धन और शस्त्र को छीनने का काम एक समय में हुआ। उसी की वजह से ये पूरा देश आज गुलाम है। आज से नहीं, हजारों सालों से ये गुलाम है। और किसके गुलामी के जंजीर में फंसा है? तो मानसिक गुलामी के जंजीर में फंसा है। सबसे बड़ी गुलामी होती है मानसिक गुलामी। इंसान यदि अशिक्षित रहेगा तो गुलाम होगा, ऐसा बाबा साहब कहते हैं। इसलिए हम लोगों को अशिक्षित नहीं रहना। यदि हमको आगे बढ़ना है तो हमें विद्वानों की संगति करना चाहिए। हमें विद्वानों की संगति कैसे करना चाहिए? तो हमें ये देखना चाहिए कि क्या वो विद्वान व्यक्ति शीलवान है, सदाचारी है, धम्मवान है,
क्योंकि बाबा साहब अम्बेडकर जी ने कहा कि शिक्षित को सुशिक्षित होना चाहिए, सुशिक्षित को संस्कारित होना चाहिए और संस्कारित को सुसंस्कारित होना चाहिए, और जो संस्कारित सुसंस्कारित है उसे सत्ता में काबिज होना चाहिए, तभी वो समाज की सुरक्षा कर सकता है, अन्यथा समाज को नहीं बचा सकता चाहे कितना। ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಹಾಗೂ ಜನಪದ ಸಂಸ್ಕೃತಿಯನ್ನು ಅಧ್ಯಯನದ ಮೂಲಕ ವಿದ್ಯಾರ್ಥಿಗಳಲ್ಲಿ ಮೂಡಿಸಲು ಸರ್ಕಾರಕ್ಕೆ ಈಗಾಗಲೇ 40 ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸರ್ಕಾರ ಧನಾತ್ಮಕವಾಗಿ ಸಹಕರಿಸಿದರೆ ಬೀದರ್ನಲ್ಲಿರುವ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಪ್ರಾದೇಶಿಕ ಅಧ್ಯಯನ ಕೇಂದ್ರದ ಏಳಿಗೆಗೆ ಖಂಡಿತ ಸಹಕಾರ ನೀಡಲಾಗುವುದು ಎಂದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಗೊಟಗೋಡಿಯ ರಿಜಿಸ್ಟ್ರಾರ್ ಪ್ರೊಫೆಸರ್ KN ಗಂಗಾನಾಯಕ್ ಅವರು ಹೇಳಿದರು. ಇಲ್ಲಿಯ ಕರ್ನಾಟಕ ಸಾಹಿತ್ಯ ಸಂಘಕ್ಕೆ ಭೇಟಿ ನೀಡಿ ಸನ್ಮಾನ ಸ್ವೀಕರಿಸಿ ಬಳಿಕ ಮಾತನಾಡಿ, ಬೀದರ್ಗೆ ಆಗಮಿಸಿ ಇಲ್ಲಿರುವ ಐತಿಹಾಸಿಕ ತಾಣಗಳು, ಜಾನಪದ ವಿಶ್ವವಿದ್ಯಾಲಯ, ಕರ್ನಾಟಕ ಸಾಹಿತ್ಯ ಸಂಘ ನೋಡಿ ಅತೀವ ಆನಂದವಾಯಿತು. ಸಂಘಕ್ಕೆ ದರಾ ಬೇಂದ್ರೆಯವರು, ಶಿವರಾಮ್ ಕಾರಂತರು, ಗೋರು ಚನ್ನಬಸಪ್ಪನವರಂತಹ ದಿಗ್ಗಜರು ಭೇಟಿ ನೀಡಿದ್ದಾರೆ ಎಂದು ಕೇಳಿ ಹರ್ಷವಾಯಿತು. ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳಿಯವರು ಈ ಭಾಗದಲ್ಲಿ ಹೋರಾಟ ಮಾಡಿ ಜನಪದ ವಿಶ್ವವಿದ್ಯಾಲಯ ತಂದು ಮಕ್ಕಳಲ್ಲಿ ಜನಪದ ಸಂಸ್ಕೃತಿ ಉತ್ತಿ ಬಿತ್ತುತ್ತಿರುವುದು ಶ್ಲಾಘನೀಯ ಕಾರ್ಯ. ಮುಂದಿನ ದಿನಗಳಲ್ಲಿ ಜಾನಪದ ವಿಶ್ವವಿದ್ಯಾಲಯದ ಏಳಿಗೆಗೆ ನಿರಂತರ ಸಹಕಾರ ನೀಡಲಾಗುವುದು ಎಂದು ಪ್ರೊಫೆಸರ್ ನಾಯಕ್ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಪ್ರಾದೇಶಿಕ ಅಧ್ಯಯನ ಕೇಂದ್ರದ ಸಂಯೋಜನಾಧಿಕಾರಿ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಕರ್ನಾಟಕ ಜಾನಪದ ಪರಿಷತ್ ಬೀದರ್ ತಾಲೂಕಾಧ್ಯಕ್ಷ SB ಕುಚ್ಬಾಳ್, ಡಾಕ್ಟರ್ ಮಹಾನಂದ ಮಡಕಿ, ಉಮೇಶ್, ಶ್ರೀಧರ್, ಸುಧಾರಾಣಿ ಇದ್ದರು. ಇದೇ ವೇಳೆ ರಾಷ್ಟ್ರೀಯ ಸೀನಿಯರ್ ಫೆಲೋಶಿಪ್ ಪ್ರಶಸ್ತಿ ಪುರಸ್ಕೃತೆ ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಅವರನ್ನು ಸನ್ಮಾನಿಸಲಾಯಿತು. ತುಂಬ ಚೆನ್ನಾಗಿದೆ. ಅದರ ಸಂಯೋಜಕರು ಕೂಡ ತುಂಬ ಕಾಳಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ನಾ ಬರ್ತೀನಿ ಅಂತ ತಕ್ಷಣ ಭಾಳ ಸಂತೋಷದಿಂದ ನಮಗೆ ಎಲ್ಲ ರೀತಿಯ ಒಂದು ವಿಶೇಷವಾದಂಥ ಆತಿಥ್ಯವನ್ನು ಹೆಬ್ಬಾಳೆ ಅವರು ನಮಗೆ ನೀಡಿದ್ದಾರೆ. ನೀವುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಎಲ್ಲ ಭಾಗವಹಿಸಿದ್ದೀರ. ಈ ಸಂಘ ಮಂಡ್ಯದಲ್ಲಿ ನಾನು ಈ ಕರ್ನಾಟಕ ಸಂಘನ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಅದೇ ರೀತಿ ಈ ಸಂಘನೂ ಕೂಡ ಇದೆ. ಸಾಕಷ್ಟು ವರ್ಷದಿಂದ ಚಟುವಟಿಕೆಗಳು ನಡೀತಾ ಇದ್ದಾವೆ. ಮತ್ತಷ್ಟು ಇದು ಪುನರುಜ್ಜೀವನಗೊಳ್ಳಬೇಕು, ಒಂದು ರೀತಿ ಆಕರ್ಷಣೆಯ ಕೇಂದ್ರ ಆಗಬೇಕು. ಯಾಕಂದರೆ ಸರ್ ಹೇಳಿದರು, ಬೇಂದ್ರೆಯವರು, ಕಾರಂತರು, ಮಾಸ್ತಿಯವರೆಲ್ಲ ಬಂದು ಈ ಸಂಘದ ಒಂದು ಬೆಳವಣಿಗೆಗೆ ಹಾರೈಸಿದ್ದಾರೆ ಅಂತ. ಬೀದರ್ನಂತಹ ಪ್ರದೇಶದಲ್ಲಿ ಈ ಕನ್ನಡ ಸಂಘ ಇದೆ ಅಂತಂದರೆ ನಾವು ಹೆಮ್ಮೆ ಖುಷಿ ಪಡಬೇಕು. ಯಾಕಂದರೆ ಈ ಕಡೆ ಒಂದು ಕಡೆ ಮರಾಠಿ ಪ್ರಭಾವ ಇದೆ, ಇನ್ನೊಂದು ಕಡೆ ತೆಲುಗಿನ ಪ್ರಭಾವ ಇದೆ, ಆಮೇಲೆ ಮತ್ತಷ್ಟು ಉರ್ದು ಬಹುಶಃ ಜಾಸ್ತಿ ಇದೆ. ನಿಜಾಮರ ಕಾಲದ ಆಳ್ವಿಕೆಯ ಪ್ರಭಾವ ಈ ಪ್ರಾಂತ್ಯದ ಮೇಲೆ ಆಗಿರೋದ್ರಿಂದ ಅದು ಕೂಡ. ಅದರ ಮಧ್ಯೆ ಈ ಕನ್ನಡ ಭಾಷೆಯನ್ನು, ಸಂಸ್ಕೃತಿಯನ್ನು, ಸಾಹಿತ್ಯವನ್ನು ಅಭಿವೃದ್ಧಿಪಡಿಸೋದಕ್ಕೆ ಒಂದು ರೀತಿ ಪಣ ತೊಟ್ಟಿರುವಂತಹ ಹೆಬ್ಬಾಳೆಯವರ ಪ್ರಯತ್ನದಿಂದ ಇದು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಮತ್ತಷ್ಟು ಇದು ಬೆಳೀಲಿ. ನಮ್ಮ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರನೂ ಕೂಡ ಅವರ ಒಂದು ಚುಕ್ಕಾಣಿಯಿಂದಾಗಿ ಅದು ಮುಂದುವರಿತಾ ಇದೆ. ಸರ್ಕಾರದ ಅನುದಾನ ಒಂದು ವೇಳೆ ಏನಾದರೂ ಹೆಚ್ಚಿಗೆ ಕೊಟ್ಟರೆ ಈ ವರ್ಷ ನಾವು ಈ ಕೇಂದ್ರಕ್ಕೂ ಕೂಡ ಅದರ ಅಭಿವೃದ್ಧಿಗೋಸ್ಕರ, ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಪ್ರಯತ್ನ ಮಾಡೋಣ ಅಂತ ಹೇಳಿ. ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ. ಬೀದರ್ನ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆಯ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ, ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿ ಇವರ ನೇತೃತ್ವದಲ್ಲಿ ಸತತ 6 ವರ್ಷಗಳಿಂದ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಮಾಡುವ ಮೂಲಕ ಮೂಲವ್ಯಾಧಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುತ್ತಿದ್ದಾರೆ. ಮೂಲವ್ಯಾಧಿ, ಪೈಲ್ಸ್, ಫಿಸ್ತುಲಾ, ಫಿಶರ್ಸ್ ಮುಂತಾದ ವ್ಯಾಧಿಗಳಿಗೆ ಸಂಬಂಧಿಸಿದ ರೋಗಗಳ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದೀರಾ? ಚಿಂತೆ ಬೇಡ. ನಿಮಗಾಗಿಯೇ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಹಾಗೂ 2 ದಿವಸದ ಔಷಧಿಯನ್ನ ನೀಡಲಾಗುವುದು. ದಿನಾಂಕ 10-11 ಡಿಸೆಂಬರ್ 2021 ಶುಕ್ರವಾರ ಹಾಗೂ ಶನಿವಾರದಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಚಿಕಿತ್ಸೆಯನ್ನ ಪಡೆಯಬಹುದಾಗಿದೆ. ಸ್ಥಳ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆ, ಪ್ಲಾಟ್ ನಂಬರ್ 28,
ಶಿವನಗರ ಉತ್ತರ ಮಿಲೆನಿಯಂ ಸ್ಕೂಲ್ ರಸ್ತೆ ಬೀದರ್. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯನ್ನು ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಯಿತು. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಆವರಣದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಜಿಲ್ಲಾಧಿಕಾರಿಗಳು ಆದ ರಾಮಚಂದ್ರನ್ ಆರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ಜಹೀರಾ ನಸೀಂ ಅವರು ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ನಮ್ಮ ಬಾಳು ಜೀವನ ಹೋದ ನಂತರವೂ ಜೀವಂತವಾಗಿರಬೇಕು. ಅಂತಹ ಬಾಳು ಕಟ್ಟಿಕೊಂಡ ಅನೇಕ ಮಹನೀಯರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಒಬ್ಬರು ಎಂದು ತಿಳಿಸಿದರು. ನಾವು ಎಲ್ಲಿಯೇ ಹುಟ್ಟಿರಲಿ, ಎಲ್ಲಿ ಹೇಗೆ ಉತ್ತಮ ಬಾಳನ್ನು ನಿರೂಪಿಸಿಕೊಳ್ಳುತ್ತೇವೆ ಎನ್ನುವುದು ಬಹಳ ಮಹತ್ವದ್ದು. ಈ ನಿಟ್ಟಿನಲ್ಲಿ ಆಲೋಚಿಸಿ ನಾವು ನಮ್ಮ ಬದುಕನ್ನು ಸರಿಯಾಗಿ ರೂಪಿಸಿಕೊಳ್ಳಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಮೌಲ್ಯಗಳನ್ನು ನಾವು ಪ್ರತಿಯೊಬ್ಬರೂ ಕೂಡ ಪಾಲನೆ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಶ್ರೀಮತಿ ಜಹೀರಾ ನಸೀಂ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಯೋಗೇಶ್, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಸರೋಜಾ ಹಾಗೂ ಇತರರು ಇದ್ದರು. ಸಂಸ್ಕೃತಿ ಮಂತ್ರಾಲಯ ನವದೆಹಲಿ ಸಾಂಸ್ಕೃತಿಕ ಸಂಪನ್ಮೂಲ ತರಬೇತಿ ಕೇಂದ್ರ ಭಾರತ ಸರ್ಕಾರದ ವತಿಯಿಂದ ಪ್ರತಿ ವರ್ಷ ಕೊಡಮಾಡಲ್ಪಡುವ 2019-20 ಸಾಲಿನಲ್ಲಿ ಕನ್ನಡ ಸಾಹಿತ್ಯದಲ್ಲಿ ತಾಯ್ತನದ ವಿಭಿನ್ನ ಗ್ರಹಿಕೆಗಳು ಎಂಬ ವಿಷಯದ ಸಂಶೋಧನೆಯ ಮೇಲೆ ರಾಷ್ಟ್ರೀಯ ಸೀನಿಯರ್ ಫೆಲೋಶಿಪ್ ಪ್ರಶಸ್ತಿಗೆ ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಸಾಧನೆಗೈದ ಗಡಿ ಬೀದರ್ ಜಿಲ್ಲೆಯ ಯುವ ಸಾಹಿತಿಗಳು, ಕನ್ನಡ ಪ್ರಾಧ್ಯಾಪಕರು ಹಾಗೂ ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿಯ ಮೊತ್ತ 4,80,000 ಇರುತ್ತದೆ. ಇವರ ಆಯ್ಕೆಗೆ ಕರ್ನಾಟಕ ಜಾನಪದ ಪರಿಷತ್ತಿನ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಪ್ರೊಫೆಸರ್ SB ಬಿರಾದಾರ್, ನಿಜಲಿಂಗಪ್ಪ ತಗಾರೆ, ಡಾಕ್ಟರ್ ಮಹಾನಂದ ಮಡಿಕೆ, SB ಕುಚ್ಬಾಳ್, ಸಂಜೀವ್ ಕುಮಾರ್ ಜುಮ್ಮಾ, ಮಲ್ಲಮ್ಮ ಸಂತಾಜಿ, ಪ್ರಕಾಶ್ ಕನ್ನಾಳೆ, ಶಿವಶರಣಪ್ಪ ಗಣೇಶ್ಪುರ್ ಸೇರಿದಂತೆ ಅನೇಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ 65ನೇ ಮಹಾಪರಿನಿರ್ವಾಣ ದಿನಾಚರಣೆ. ಡಾಕ್ಟರ್ ಅಂಬೇಡ್ಕರರು ಇರದಿದ್ದರೆ ಇಂದು ದೇಶದ ಸ್ಥಿತಿ ಏನಾಗುತ್ತಿತ್ತು? ಸಭೆಯಲ್ಲಿ ಮುಖಂಡರ ಅಭಿಮತ. ಜಾನಪದ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಪ್ರೊಫೆಸರ್ KN ಗಂಗಾನಾಯಕ್ ಸಾಹಿತ್ಯ ಸಂಘಕ್ಕೆ ಭೇಟಿ. ಜನಪದ ವಿಶ್ವವಿದ್ಯಾಲಯದ ಏಳಿಗೆಗೆ ಸಹಕಾರ ನೀಡುವ ಭರವಸೆ. ಸಂಘದಿಂದ ಸನ್ಮಾನ. ಜಿಲ್ಲಾಡಳಿತದ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆ. ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ DC ರಾಮಚಂದ್ರನ್ ಆರ್. ಡಾಕ್ಟರ್ ಸುನೀತಾ ಕೂಡ್ಲಿಕರ್ಗೆ ರಾಷ್ಟ್ರೀಯ ಸೀನಿಯರ್ ಫೆಲೋಶಿಪ್ ಪ್ರಶಸ್ತಿ. ಕನ್ನಡ ಸಾಹಿತ್ಯದಲ್ಲಿ ಫೆಲೋಶಿಪ್ ಪ್ರಶಸ್ತಿ ಪಡೆದ ರಾಜ್ಯದ ಏಕೈಕ ಯುವ ಮಹಿಳಾ ಸಾಹಿತಿ ಡಾಕ್ಟರ್ ಕೂಡ್ಲಿಕರ್. ಜನಪದ ಪರಿಷತ್ ವತಿಯಿಂದ ಹರ್ಷ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.